ಈ ಬೆಡ್ಡಲ್ಲೊಬ್ರು, ಆ ಬೆಡ್ಡಲ್ಲೊಬ್ರು, ಆ ಬೆಡ್ಡಲ್ಲೊಬ್ರು, ಆ ಬೆಡ್ಡಲ್ಲೊಬ್ರು, ಈ ಬೆಡ್ಡಲ್ಲೊಬ್ರು, ಈ ಬೆಡ್ಡಲ್ಲೊಬ್ರು, ಆ ಬೆಡ್ಡಲ್ಲೊಬ್ರು, ಆ ಬೆಡ್ಡಲ್ಲೊಬ್ರು. ಎಲ್ಲ ಬೆಡ್ಡಲ್ಲಿ ಒಬ್ಬೊಬ್ಬರೇ ಆ ಬೆಡ್ಡಲ್ಲಿ ಯಾರೂ ಇಲ್ಲ. ಓ ಸಿಂಗಲ್ ಆಗೋಯ್ತಲ್ಲ ಎಲ್ಲ. ಇದೊಂದೇ ಡಬಲ್ ಇದ್ದಿದ್ದು, ನನಗೆ ಅದೇ ಕಣ್ಣಿದ್ದು ಈ ಬೆಡ್ ಮೇಲೆ. ಎಲ್ಲರೂ ಸಿಂಗಲ್ ಆಗ್ಬಿಟ್ರಿ, ನನ್ನ ಮಕ್ಕಳು ಸಿಂಗಲ್ ಐತಿಯಲ್ಲ ಅಂತ. ಕೊನೆಗೂ ಆದರು. ಅದು ಆವಾಗಲೇ ಪಾಳು ಬಿದ್ದೈತೆ ಆ ಕಡೆ ಬೆಡ್ಡು, ಒಂದು ಅರ್ಧ ಸೀಸನ್ ಆದಮೇಲೆ. ಗೈಸ್, ಪ್ರೊಮೋ ನೋಡ್ತಲ್ಲ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಕ್ಚುಲಿ ಪ್ರೊಮೋ ನೋಡ್ತಿರ್ಬೇಕಾದ್ರೆ ತುಂಬ ಜನಕ್ಕೆ ಅನ್ಸ್ಬೋದು ಏನಿದೆ ಗುರು ಈ ಪ್ರೊಮೋದಲ್ಲಿ ಅನ್ನೋ ರೀತಿ. ಬಟ್ ಅರ್ಥ ಮಾಡ್ಕೋತೀನಿ ಅಂದರೆ ತುಂಬ ವಿಷಯಗಳಿದೆ, ಅದು ಕೂಡ ಜೀವನಕ್ಕೆ ತುಂಬ ಹೆಲ್ಪ್ ಆಗುವಂಥ ವಿಷಯಗಳು ಕೂಡ. ಏನಪ್ಪ ನಿಮ್ಮೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ಬಿಗ್ ಬಾಸ್ ಮನೇಲಿ ಇವಾಗ ಇರೋದೇ ಕಡಿಮೆ ಜನ. ಯಾರು ಎಲ್ಲಿ ಹೋಗಿ ಮಲ್ಕೊಂಡ್ರು ಕೂಡ, ಯಾವ ಬೆಡ್ ಮೇಲೆ ಮಲ್ಕೊಂಡ್ರು ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ. ಆದರೆ ಫಸ್ಟ್ ಸ್ಟಾರ್ಟಿಂಗು ಈ ಬಿಗ್ ಬಾಸ್ ಮನೆಗೆ ಎಲ್ಲ ಸ್ಪರ್ಧಿಗಳು ಬಂದಾಗ ಇದೇ ಬೆಡ್ಗಳಿಗೋಸ್ಕರ ಸಿಕ್ಕಾಬಡೆ ಜಗಳ ಆಗ್ತಿತ್ತು. ಅಲ್ಲೋಗ್ಬೇಡ, ಇಲ್ಲೋಗ್ಬೇಡ, ಇಲ್ಲಿ ನಂದು, ಇಲ್ಲಿ ಬರೋಂಗಿಲ್ಲ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಗೊರಕೆ ಹೊಡಿಬೇಡ, ಮಾತಾಡಬೇಡ, ಡಿಸ್ಟರ್ಬ್ ಆಗುತ್ತೆ, ಈ ಥರ ಎಲ್ಲ ಕಥೆಗಳು ನಡೀತಿತ್ತು. ಆ್ಯಂಡ್ ಇವೆಲ್ಲ ಆಗ್ತಿರ್ಬೇಕಾದ್ರೆ ಎಷ್ಟೋ ಜನಕ್ಕೆ ಇದು ಯಾಕಾರೆ ಇವ್ರು ಇದ್ದಾರೋ ಅಂತ ಕೂಡ ಅನಿಸಿದ್ದು ಉಂಟು. ಸೊ ಈ ಥರ ಎಲ್ಲ ಇದ್ದಿದ್ದು ಒಂದು ಟೈಮ್ ಏನಿದೆ, ಅದನ್ನು ಮತ್ತು ಇವತ್ತಿನ ವಿಷಯಗಳನ್ನ ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ವಿಷಯ ಅಂತ ಗೊತ್ತಾಗುತ್ತೆ. ಅವತ್ತೇನು ವಿಷಯಗಳಾಗ್ತಿತ್ತು ಅದೇ ವಿಷಯಗಳೇ ನಮ್ಮನ್ನು ಎಂಗೇಜ್ ಆಗಿ ಇಟ್ಕೋತಿತ್ತು, ನಮಗೆ ಜೀವನದಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇರೋ ಹಾಗೆ ವಿಷಯಗಳನ್ನ ಕ್ರಿಯೇಟ್ ಮಾಡ್ತಾಯಿತ್ತು. ಇವಾಗ ನೋಡಿ ಬೋರಿಂಗ್, ಯಾಕಂದರೆ ಅಲ್ಲಿ ಯಾರು ಕೂಡ ಮಾತಾಡೋರು, ಹೇಳೋರು, ಕೇಳೋರು ಯಾರೂ ಇಲ್ಲ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದೇನೆಂದರೆ ವ್ಯಕ್ತಿಗಳು ಶಾಶ್ವತ ಅಲ್ಲ, ಜೊತೆಗೆ ಇಲ್ಲಿ ನಾವು ಕೂಡ ಶಾಶ್ವತ ಅಲ್ಲ. ಇಲ್ಲಿ ಹೋಗಿದಾರಲ್ಲ ಅವರ ಹಾಗೆ ನಾವು ಕೂಡ ಹೋಗ್ತೀವಿ, ವಸ್ತುಗಳೆಲ್ಲ ಅಲ್ಲೇ ಇರುತ್ತೆ, ನಾವು ಒಂದಿನ ಹೋಗ್ತೀವಿ. ಬಟ್ ಹೋಗ್ತಿರ್ಬೇಕಾದ್ರೆ ನಾವೇನು ತೊಗೊಂಡು ಕೂಡ ಹೋಗೋದಿಲ್ಲ. ಬಟ್ ಇವಾಗ ಇಲ್ಲೇನಿದೆ ಅದು ಅಲ್ಲೇ ಇರುತ್ತೆ. ಬಟ್ ಇಲ್ಲಿ ನಾವು ಇದಕ್ಕೋಸ್ಕರ ಸಿಕ್ಕಾಬಟ್ಟೆ ಹೊಡೆದಾಡ್ತೀವಿ, ಕಚ್ಚಾಡ್ತೀವಿ, ಜಗಳ ಕೂಡ ಮಾಡ್ಕೋತೀವಿ, ಮನಸ್ತಾಪ ಮಾಡ್ಕೋತೀವಿ, ವ್ಯಕ್ತಿಗಳನ್ನ ಕಳ್ಕೊತೀವಿ. ಅದು ಎಷ್ಟು ಮಟ್ಟಿಗೆ ಸರಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಇವಾಗ ಅವತ್ತೇನು ಒಂದು ವಿಷಯಕ್ಕೆ ತುಂಬ ಕೋಪ ಎಲ್ಲ ಮಾಡ್ಕೋತಿದ್ರು, ಅವತ್ತೇ ಚೆನ್ನಾಗಿತ್ತು. ಯಾಕಂದ್ರೆ ಅವತ್ತು ಬೋರಿಂಗ್ ಆಗ್ತಿರಲ್ಲ, ಇಂಟ್ರೆಸ್ಟಿಂಗ್ ಆಗ್ತಿತ್ತು ವಿಷಯಗಳು. ಬಟ್ ಇವತ್ತು ನೋಡಿ ಎಲ್ಲಿಗೆ ಹೋಗ್ಬೇಕಾದ್ರು ಮಲ್ಕೋಬೋದು, ಯಾರೂ ಕೇಳಲ್ಲ, ಹೇಳಲ್ಲ. ಸೊ ಇವಾಗ ಏನಿಸುತ್ತೆ ಗೊತ್ತಾ, ಸಿಕ್ಕಡ ಬೋರಿಂಗ್, ಅಯ್ಯೋ ಯಾರು ಏನು ತಾನೇ ಕೇಳ್ತಾರೆ, ಹೋಗಿ ಮಲ್ಕೊಂಡ, ವಿಷಯಗಳೇ ಕ್ರಿಯೇಟ್ ಆಗಲ್ಲ, ಮುಗೀತು. ಸೊ ಅದಕ್ಕೇನು ಹೇಳುವಂಥದ್ದು, ಜೀವನದಲ್ಲಿ ಏನಾರು ಆಗ್ತಿದೆ ಅಂದಾಗ ತಲೆಸ್ಕೊಳ್ಕೊಬಿಟ್ರಿ, ಒಳ್ಳೇದಕ್ಕೆ ಆಗ್ತಿರುತ್ತೆ. ಮತ್ತು ಜೀವನದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೂಡ ಇರಬೇಕಾಗುತ್ತೆ. ಅದು ಇದ್ದಾಗಲೇ ನಮ್ಮ ಜೀವನ ಕೂಡ ನಾವು ಜೀವನ ಮಾಡ್ತಿದ್ದೆ ಅಂತ ಅನಿಸುತ್ತೆ. ಎಲ್ಲವೂ ಕೂಡ ನಾವು ಅಂದ್ಕೊಂಡಂಗೆ ಹೋಗ್ತಾ ಇದ್ದರೆ ಯಾವುದು ಕೂಡ ವರ್ಕೌಟ್ ಆಗೋಲ್ಲ. ಆ್ಯಂಡ್ ನಮ್ಗೆ ಇಂಟ್ರೆಸ್ಟ್ ಅಂತೂ ಕೂಡ ಅನಿಸಲ್ಲ. ನಮಗೆ ಎಲ್ಲವೂ ಕೂಡ ನಮ್ಮ ಬಯಸಿದ್ದೆಲ್ಲ ಸಿಕ್ಬಿಟ್ರೆ, ನಾವು ಅಂದ್ಕೊಂಡಂಗೆ ಎಲ್ಲವೂ ಆಗಿಬಿಟ್ರೆ ಜೀವನದ ಅರ್ಥನೇ ನಮ್ಗೆ ಗೊತ್ತಾಗಲ್ಲ ಅಂತ ಕೂಡ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗ್ತಿದೆ ಅದನ್ನು ಎಂಜಾಯ್ ಮಾಡಿರಿ. ಆ್ಯಂಡ್ ಯಾವುದೇ ವಸ್ತುಗಾಗ್ಬೋದು, ಒಂದು ವಿಷಯಗಳಿಗಾಗ್ಬೋದು ತುಂಬ ತಲೆಸೋಕೆ ಹೋಗ್ಬೇಡ್ರಿ, ಅದರಿಂದ ಜೀವನ ಕೂಡ ಹಾಳು ಮಾಡ್ಕೊಬೇಡ್ರಿ, ಅಷ್ಟೇ. ಓಕೆನಾ? ಸೊ ನೀವು ನೋಡೋದ್ಮೇಲೆ ವಿಷಯಗಳು ಈ ಥರ ಹೋಗುತ್ತೆ. ನಿಮ್ಗೆ ಅನಿಸುತ್ತೆ ಗೈಸ್ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಸಿಗೋಣ. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.